ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಜವಾರಿನಗರದಲ್ಲಿ ಇರುವಂತಹ ಯಲ್ಲಲಿಂಗೇಶ್ವರ ಮಠಕ್ಕೆ ಬಂದಿದ್ದೆವು. ನಾವು ಮತ್ತು ಸಿದ್ದಣ್ಣ ಮೆಟ್ಟಿಯವರು, ಅದೇ ರೀತಿ ನಾವು ಅಜ್ಜರು ಎಲ್ಲರೂ ಇಲ್ಲಿ ಸೇರಿ ನಾವು ಒಂದು ಮೊದಲು ಹೇಳುವುದೇನಂತ ಹೇಳಿದ್ರೆ, ಈ ಗೋವಾದಲ್ಲಿ ಇಷ್ಟೊಂದು ದೊಡ್ಡ ಒಂದು ದೇವಸ್ಥಾನ ಅಂತ ಇರುವುದು, ಇಷ್ಟೊಂದು ವಿಶಾಲವಾದದ್ದು ಬಹಳ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ. ಯಾಕೆಂದರೆ ಒಂದು ಕನ್ನಡಿಗರು ಇರುವಂತಹ ಒಂದು ಜಾಗದಲ್ಲಿ ಇಂಥ ಒಂದು ದೊಡ್ಡ ದೇವಸ್ಥಾನ ಇದೆ ಅಂತ ಹೇಳಿದರೆ ಅದು ನಮಗೆ ಒಂದು ಪ್ರೌಡ್ ಫೀಲ್ ಮಾಡಬೇಕು ನಾವು. ಅದಕ್ಕಾಗಿ ಲಾಸ್ಟ್ ಟೈಮು ಜಾತ್ರೆ ಇರುವಾಗ ನಾವು ಅಲ್ಲಿ ಹೇಳಿದ್ದೆವು, ನಾವು ಎಲ್ಲರೂ ನಮ್ಮಲ್ಲಿ ಆಗುವುದು ಯಾವ ಸೇವೆಗಳಿರ್ತಾವೆ ನಾವು ಮಾಡ್ತೀವಂತ. ಅದರಲ್ಲಿ ಕೂಡ ನಾವು ಅದೇ ವೇದಿಕೆಯಲ್ಲಿರುವಾಗ ಎಲ್ಲರ ಮುಖದಲ್ಲಿ ಈ ರೂಮು, ಇಲ್ಲಿ ಯಾರು ಹೊರಗಿಂದ ರಾಜ್ಯದಿಂದ ಇಲ್ಲಿ ಬರ್ತಾರೆ ಅವರಿಗೆ ಇರಲಿಕ್ಕೆ ಸ್ವಲ್ಪ ಸಮಸ್ಯೆಗಳಿರುವುದರಿಂದ ಇಲ್ಲೇ ಮಠಕ್ಕೆ ಅದರಿಂದ ಒಂದು 2 ರೂಪಾಯಿ ಇನ್ಕಮ್ ಕೂಡ ಬರ್ತದೆ. ಅದಕ್ಕಾಗಿ ಇಂಥ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಠದವರು. ಅದಕ್ಕಾಗಿ ನಾನು ಕೂಡ ಹೇಳಿದ್ದೆ ನನ್ನಲ್ಲಿ ಆಗುವ ಸಹಾಯಗಳನ್ನು ಮಾಡ್ತೀನಿ ಅಂತ. ಅದಕ್ಕಾಗಿ ಇವತ್ತು ಅಜ್ಜಾರಿದ್ದಾರೆ ಎಲ್ಲರ ಮುಖಾಂತರವಾಗಿ ಇವತ್ತು ಬಂದು ಅದನ್ನು ನಾನು ಕೊಡ್ತೇನೆ ಅಂತ ಹೇಳಲಿಕ್ಕೆ ಎಲ್ಲರ ಸಮ್ಮುಖದಲ್ಲಿ ಬಂದಿದ್ದೇನೆ. ಬಹಳ ಒಂದು ಹೆಮ್ಮೆ ಅನಿಸುತ್ತೆ ನನಗೆ. ಯಲ್ಲಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಮತ್ತು ರಾಜೇಶ್ ಶೆಟ್ಟಿಯವರು ಬಂದಿದ್ದೇವೆ. ನಾನು ರಾಜೇಶ್ ಶೆಟ್ಟಿಯವರ ಹತ್ರ ನಾವು ಹಿಂದೆ ಜಾತ್ರಾ ಮಹೋತ್ಸವದಲ್ಲಿ ನಾವು ರಾಜೇಶ್ ಶೆಟ್ಟಿಯವರು, ಮುರಳಿ ಮನೋಹನ್ ಶೆಟ್ಟಿಯವರು ಮತ್ತು ನಮ್ಮ ಗಿರೀಶ್ ಪಿಲ್ಲೆಯವರು, ನಮ್ಮ ಬೇಕರಿ ಮಾಲೀಕರಾದಂಥ ಹರೀಶ್ ಅವರು ಎಲ್ಲರೂ ಒಂದು ನಾಟಕದ ಒಂದು ವೇದಿಕೆ ಮೇಲೆ ನಾವು ಈ ಎಲ್ಲ ಕನ್ನಡಿಗರಿಗೂ ಬಂದಾಗ ಇರಾಕ ಒಂದು ಸ್ಥಳ ಅವಕಾಶ ಇಲ್ಲ ಅಂಥೇಳಿ ನಾವು ಮನೆ ಮಾಡಿಕೊಂಡಾಗ ಇವರೆಲ್ಲರ ಮುಂದಾಳತ್ವದಲ್ಲಿ ನಾವು ಒಂದೊಂದು ರೂಮುಗಳನ್ನು ಕಟ್ಟಿಸ್ಕೊಡ್ತೇವೆ ಅಂತ ಹೇಳಿದರು. ಹೀಗಾಗಿ ರಾಜೇಶ್ ಶೆಟ್ಟಿಯವರು ನನಗೆ ಫೋನ್ ಮಾಡಿದ್ರು ಇವತ್ತು, ಮೇಟಿಯವರು ಎಲ್ಲಿದ್ರಿ ಅಂತ. ಸರ್ ಹೇಳಿ ಸರ್, ಏನಾಯ್ತು, ನಾನು ಇವತ್ತು ಮಠಕ್ಕೆ ಹೋಗುವ, ನಾವು ಹಿಂದೆ ನಾವು ಅಲ್ಲಿ ನಾವು ಕಟ್ಟಡಕ್ಕೇನು ನಾವು ಕೊಡ್ತೀವಿ ಅಂತ ನಾವು ಏನು ವಾಗ್ದಾನ ಮಾಡಿದ್ದೀವಿ, ಅದನ್ನು ನಾವು ಎಲ್ಲರ ಹಿರಿಯರ ಸಮಕ್ಷಮದಲ್ಲಿ ಕೊಡೋಣ ಅನ್ನುವಂಥ ಮಾತು ಹೇಳಿದರು. ಹೀಗಾಗಿ ಇವತ್ತು ರಾಜೇಶ್ ಶೆಟ್ಟರು ನಾವು ಕೂಡ ಈಗ ಏನು ನಡೆದಿದೆ, ನಿನ್ನೆ ಕಾಂಕ್ರೀಟ್ ಕೂಡ ಆಗಿದೆ. ಈಗ ಆಲ್ರೆಡಿ 70% ನಮ್ಮ ಈ ಹಿಂದೆ ನಾವು ಏನು ಹೇಳಿದ್ರಲ್ಲ ಆ ಕಾರ್ಯಕ್ರಮದ ಅಂಗವಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಈ ನಿರ್ಮಾಣವಾದಂಥ ಒಂದು ಕಟ್ಟಡಕ್ಕೆ ಇವತ್ತೇ ರಾಜೇಶ್ ಶೆಟ್ಟರವರು ಬಂದು ನನ್ನ ವಾಗ್ದಾನ ಏನಿತ್ತು ಅದನ್ನು ನಮ್ಮ ಮಠದ ಹಿರಿಯರಾದರ